ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಪ್ರವೀಣ್. ನನ್ನ ಜೊತೆ ಇದೀಗ ನನ್ನ ಕಲೀಗ್ ನಾಗೇಂದ್ರ ಬಾಬು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಓಟ್ ಯು. ಥ್ಯಾಂಕ್ ಯು ಪ್ರವೀಣ್. ಮೈಸೂರಿನ ಅರಮನೆ ಮುಂಭಾಗದಲ್ಲಿ ನಡೆದಂತ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ. ಈ ಸ್ಫೋಟದ ಹಿಂದೆ ಸಂಚು ಇದೆಯಾ, ಹುನ್ನಾರ ಅಡಗಿದ್ಯಾ ಅನ್ನುವ ಅನುಮಾನಗಳು ಹುಟ್ಟಿಕೊಳ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ ಬಲೂನ್ ವ್ಯಾಪಾರಿ ಸಲೀಂನ ಸೀಕ್ರೆಟ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಈ ಹೀಲಿಯಂ ಬ್ಲಾಸ್ಟ್ ಹಿಂದೆ ಹುನ್ನಾರ ಇದೆಯಾ ಅನ್ನುವ ಅನುಮಾನ ಈ ಕ್ಷಣಕ್ಕೆ ಕಾಡ್ತಾ ಇದೆ. ಯಾಕೆ ಅಂತಂದ್ರೆ ಅದೇ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಉತ್ತರ ಪ್ರದೇಶ ಮೂಲದ ಸಲೀಂ ಏನಿದ್ದಾನೆ, ಮೃತ ಸಲೀಮನ ಹಿನ್ನೆಲೆಯನ್ನ ಪೊಲೀಸರು ಕೆದಕ್ತಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ ಒಂದಷ್ಟು ಅಚ್ಚರಿಯ ಮಾಹಿತಿಗಳು. ಆ ಮಾಹಿತಿ ಏನನ್ನೋದು ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಮಾರಾಟ ಮಾಡ್ತಾ ಇದ್ದಂತ ಸಲೀಂ ಮೃತಪಟ್ಟಿದ್ದಾನೆ. ಉತ್ತರ ಪ್ರದೇಶ ಮೂಲದವರು. ಈತ ಕಳೆದ ತಿಂಗಳವರೆಗೂ ಕೂಡ ಒಬ್ಬ ರೈತನಾಗಿ ಗುರುತಿಸಿಕೊಂಡಿದ್ದ. ತನ್ನದೇ ಆದಂತಹ ಒಂದು ಕುಟುಂಬಕ್ಕೆ ಸೇರಿದಂತ 5 ಎಕರೆ ಜಾಗದಲ್ಲಿ ಕೃಷಿಯನ್ನ ಮಾಡ್ತಾ ಇದ್ದ. ಆದ್ರೆ ಏಕಾಏಕಿ ಮೈಸೂರಲ್ಲಿ ಬಲೂನ್ ಮಾರಾಟಕ್ಕೆ ಮುಂದಾಗಿದ್ದ. ಕೃಷಿ ಮಾಡಿಕೊಂಡಿದ್ದಂತಹ ಮೃತ ಸಲೀಂ 5 ಎಕರೆ ಜಾಗ ಇತ್ತು. ಉತ್ತರ ಪ್ರದೇಶದ ಕನ್ನೌಜ್ ಜಿಲ್ಲೆಯ ತೋಫಿ ಗ್ರಾಮದ ನಿವಾಸಿಯಾಗಿದ್ದ ಈ ಸಲೀಂ ಕೃಷಿ ಕೆಲಸ ಬಿಟ್ಟು ಏಕಾಏಕಿ ಬಲೂನ್ ವ್ಯಾಪಾರಕ್ಕೆ ಇಳಿದಿದ್ದಾದ್ರು ಯಾಕೆ? ಮೈಸೂರಿಗೆ ಸಲೀಂ ಬಂದಿದ್ದು ಯಾಕೆ? ಬಲೂನ್ ವ್ಯಾಪಾರಕ್ಕೆ ಸಲೀಂ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಇದೆಲ್ಲದರ ಬಗ್ಗೆ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಕಳೆದ ತಿಂಗಳು ರೈತನಾಗಿದ್ದ, ಏಕಾಏಕಿ ಮೈಸೂರಿಗೆ ಬಂದು ಬಲೂನ್ ಮಾರಾಟ ಮಾಡೋದಕ್ಕೆ ಮುಂದಾಗಿದ್ದ. ಈಗಿರುವಂತಹ ಪ್ರಶ್ನೆಗಳು, ರೈತನಾಗಿದ್ದಂತ ಸಲೀಂ ಅದನ್ನ ಬಿಟ್ಟು ಮೈಸೂರಿಗೆ ಬಂದಿದ್ದು ಯಾಕೆ? ಈತ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಬಲೂನ್ ಅನ್ನ ಮಾರಾಟ ಮಾಡಬೇಕು ಅಂದುಕೊಂಡಿದ್ದು ಯಾಕೆ? ಈತನಿಗೆ ಆ ಐಡಿಯಾ ಕೊಟ್ಟಿದ್ದು ಯಾರು? ಮೈಸೂರಿಗೆ ಯಾಕೆ ಬಂದ? ಮೈಸೂರು ಯಾಕೆ ಈತನ ಆಯ್ಕೆ ಆಯಿತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೈಸೂರು ಅರಮನೆ ಜಯಮಾರ್ಥಾಂಡ ದ್ವಾರದ ಮುಂಭಾಗದಲ್ಲಿ ನಡೆದಂತಹ ಈ ಒಂದು ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಬಗೆದಷ್ಟು ಕೂಡ ಬಯಲಾಗ್ತಾ ಇದೆ. ಆತನ ಸೈಕಲ್ ನಲ್ಲಿ ಸುಮಾರು ಹೀಲಿಯಂ ಅನ್ನ ಸೀಸ್ ಮಾಡಿದ್ದಾರೆ. ಕೆದಕಿದಷ್ಟು ಆಳಕ್ಕೆ ಬೇರೂರುತ್ತಾ ಇದೆ ಈ ಒಂದು ಪ್ರಕರಣ. ಅರ್ಧ ಚೀಲದಷ್ಟು ಹೀಲಿಯಂ ಅನ್ನ ಸೀಸ್ ಮಾಡಿದ್ದಾರೆ. ಸ್ಫೋಟವಾದ ಸ್ಥಳದಲ್ಲಿ ಸಿಕ್ಕಂತ ಅರ್ಧ ಚೀಲದಷ್ಟು ಹೀಲಿಯಂ ಸಿಲಿಂಡರ್ ಭರ್ತಿ ಮಾಡಿದ್ರು. ಚೀಲದಲ್ಲಿ ಹೀಲಿಯಂ ಅನ್ನ ಇಟ್ಟಿದ್ದು ಯಾಕೆ? ಹೀಲಿಯಂ ಗ್ಯಾಸ್ ರೀಫಿಲ್ ಮಾಡೋದಕ್ಕೆ ಸುಮಾರು 30 ನಿಮಿಷ ಬೇಕು. ಜನದಟ್ಟಣೆ ಪ್ರದೇಶದಲ್ಲಿ ಹೀಲಿಯಂ ತಯಾರಿಸಲು ಸಾಧ್ಯವಿಲ್ಲ. ಮೈಸೂರು ಪೊಲೀಸರಿಂದ ಮುಂದುವರೆದಂತ ಬ್ಲಾಸ್ಟ್ ಕೇಸ್ನ ತನಿಖೆ. ಮೈಸೂರು ಅರಮನೆಯ ಜಯಮಾರ್ಥಾಂಡೆಯ ದ್ವಾರದ ಮುಂಭಾಗದಲ್ಲೇ ಒಂದು ಫೀಲ್ಡ್ ಇದೆ. ಫೀಲ್ಡ್ ಅಲ್ಲಿ ಎಕ್ಸಿಬಿಷನ್ ನಡೆಯುತ್ತೆ. ಅಲ್ಲಿ ಹೆಚ್ಚಿನ ಜನಸಂದಣಿ ಸೇರುತ್ತೆ. ವೀಕ್ ಡೇಸ್ ಅಲ್ಲಿ ಅದರ ಜೊತೆಗೆ ರಜಾ ದಿನ ಇದ್ದಂತ ಹಿನ್ನೆಲೆಯಲ್ಲಿ ದೂರಗಳಿಂದಲೂ ಕೂಡ ಅಲ್ಲಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಸಂಜೆ 7 ಗಂಟೆಗೆ ಮೈಸೂರು ಅರಮನೆಯ ಲೈಟ್ಗಳು ಕೂಡ ಆರಂಭ ಆಗುತ್ತೆ. ಲೈಟ್ಗಳನ್ನ ಆನ್ ಮಾಡ್ತಾರೆ. ಆ ಲೈಟಿಂಗ್ಸ್ ಅನ್ನ ನೋಡೋದಕ್ಕೆ ಅಂತಾನೆ ದೂರದ ಊರಿಂದ ಎಲ್ಲರೂ ಕೂಡ ಬರ್ತಾರೆ. ನೋಡಿ, ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಹೀಲಿಯಂ ಅನ್ನ ಫಿಲ್ ಮಾಡಿ ಅದನ್ನ ರೀಫಿಲ್ ಮಾಡೋದಕ್ಕೆ ಕನಿಷ್ಠ ಅಂತಂದ್ರೆ ಅರ್ಧ ಗಂಟೆ ಟೈಮ್ ಬೇಕು. ಆತ ತಂದಿದ್ದಂತ ಹೀಲಿಯಂ ಸಿಲಿಂಡರ್ ಏನಿದೆ ಅದು ಕಂಪ್ಲೀಟ್ ಆಗಿ ಭರ್ತಿ ಆಗಿತ್ತು. ಆದ್ರೂ ಕೂಡ ಅರ್ಧ ಚೀಲದಷ್ಟು ಹೀಲಿಯಂ ಅನ್ನ ಇಟ್ಕೊಂಡಿದ್ದ ಯಾಕೆ? ಅರ್ಧ ಚೀಲದಷ್ಟು ಹೀಲಿಯಂ ಅನ್ನ ಇಟ್ಕೊಂಡಿದ್ದ ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರು ಆ ಒಂದು ಘಟನಾ ಸ್ಥಳದಲ್ಲಿ ಸೀಸ್ ಮಾಡಿದಾಗ ಅಲ್ಲೊಂದು ಚೀಲ ಪತ್ತೆ ಆಗುತ್ತೆ. ಚೀಲದಲ್ಲಿ
ಅರ್ಧ ಚೀಲದಷ್ಟು ಹೀಲಿಯಂ ಪತ್ತೆಯಾಗಿದೆ. ಪ್ರಶ್ನೆಗಳು: ರೈತನಾಗಿದ್ದಂತ ಸಲೀಂ ಅದನ್ನ ಬಿಟ್ಟು ಮೈಸೂರಿಗೆ ಬಂದಿದ್ದು ಯಾಕೆ? ಈತ ಮೈಸೂರನ್ನೇ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ? ಬಲೂನ್ ಅನ್ನ ಮಾರಾಟ ಮಾಡಬೇಕು ಅಂದುಕೊಂಡಿದ್ದು ಯಾಕೆ? ಈತನಿಗೆ ಆ ಐಡಿಯಾ ಕೊಟ್ಟಿದ್ದು ಯಾರು? ಮೈಸೂರಿಗೆ ಯಾಕೆ ಬಂದ? ಮೈಸೂರು ಯಾಕೆ ಈತನ ಆಯ್ಕೆ ಆಯ್ತು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋದಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಮೈಸೂರು ಅರಮನೆ ಜಯಮಾರ್ಥಾಂಡ ದ್ವಾರದ ಮುಂಭಾಗದಲ್ಲಿ ನಡೆದಂತಹ ಈ ಒಂದು ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಬಗದಷ್ಟು ಕೂಡ ಬಯಲಾಗ್ತಾ ಇದೆ. ಆತನ ಸೈಕಲ್ ನಲ್ಲಿ ಸುಮಾರು ಹೀಲಿಯಂ ಅನ್ನ ಸೀಸ್ ಮಾಡಿದ್ದಾರೆ. ಕೆದಕಿದಷ್ಟು ಆಳಕ್ಕೆ ಬೇರೂರುತ್ತಾ ಇದೆ ಈ ಒಂದು ಪ್ರಕರಣ. ಅರ್ಧ ಚೀಲದಷ್ಟು ಹೀಲಿಯಂ ಅನ್ನ ಸೀಸ್ ಮಾಡಿದ್ದಾರೆ. ಸ್ಫೋಟವಾದ ಸ್ಥಳದಲ್ಲಿ ಸಿಕ್ಕಂತ ಅರ್ಧ ಚೀಲದಷ್ಟು ಹೀಲಿಯಂ ಸಿಲಿಂಡರ್ ಭರ್ತಿ ಮಾಡಿದ್ರು. ಚೀಲದಲ್ಲಿ ಹೀಲಿಯಂ ಅನ್ನ ಇಟ್ಟಿದ್ದು ಯಾಕೆ? ಹೀಲಿಯಂ ಗ್ಯಾಸ್ ರೀಫಿಲ್ ಮಾಡೋದಕ್ಕೆ ಸುಮಾರು 30 ನಿಮಿಷ ಬೇಕು. ಜನದಟ್ಟಣೆ ಪ್ರದೇಶದಲ್ಲಿ ಹೀಲಿಯಂ ತಯಾರಿಸಲು ಸಾಧ್ಯವಿಲ್ಲ. ಮೈಸೂರು ಪೊಲೀಸರಿಂದ ಮುಂದುವರೆದಂತ ಬ್ಲಾಸ್ಟ್ ಕೇಸ್ನ ತನಿಖೆ. ಮೈಸೂರು ಅರಮನೆಯ ಜಯಮಾರ್ಥಾಂಡೆಯ ದ್ವಾರದ ಮುಂಭಾಗದಲ್ಲೇ ಒಂದು ಫೀಲ್ಡ್ ಇದೆ. ಫೀಲ್ಡ್ ಅಲ್ಲಿ ಎಕ್ಸಿಬಿಷನ್ ನಡೆಯುತ್ತೆ. ಅಲ್ಲಿ ಹೆಚ್ಚಿನ ಜನಸಂದಣಿ ಸೇರುತ್ತೆ. ವೀಕ್ ಡೇಸ್ ಅಲ್ಲಿ ಅದರ ಜೊತೆಗೆ ರಜಾ ದಿನ ಇದ್ದಂತ ಹಿನ್ನೆಲೆಯಲ್ಲಿ ದೂರಗಳಿಂದಲೂ ಕೂಡ ಅಲ್ಲಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ಸಂಜೆ 7 ಗಂಟೆಗೆ ಮೈಸೂರು ಅರಮನೆಯ ಲೈಟ್ಗಳು ಕೂಡ ಆರಂಭ ಆಗುತ್ತೆ. ಲೈಟ್ಗಳನ್ನ ಆನ್ ಮಾಡ್ತಾರೆ. ಆ ಲೈಟಿಂಗ್ಸ್ ಅನ್ನ ನೋಡೋದಕ್ಕೆ ಅಂತಾನೆ ದೂರದ ಊರಿಂದ ಎಲ್ಲರೂ ಕೂಡ ಬರ್ತಾರೆ. ನೋಡಿ, ನಿಮ್ಗೆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಹೀಲಿಯಂ ಅನ್ನ ಫಿಲ್ ಮಾಡಿ ಅದನ್ನ ರೀಫಿಲ್ ಮಾಡೋದಕ್ಕೆ ಗರಿಷ್ಠ ಅಂತಂದ್ರೆ ಅರ್ಧ ಗಂಟೆ ಟೈಮ್ ಬೇಕು. ಆತ ತಂದಿದ್ದಂತ ಹೀಲಿಯಂ ಸಿಲಿಂಡರ್ ಏನಿದೆ ಅದು ಕಂಪ್ಲೀಟ್ ಆಗಿ ಭರ್ತಿಯಾಗಿತ್ತು. ಆದ್ರೂ ಕೂಡ ಅರ್ಧ ಚೀಲದಷ್ಟು ಹೀಲಿಯಂ ಅನ್ನ ಇಟ್ಕೊಂಡಿದ್ದ ಯಾಕೆ? ಅರ್ಧ ಚೀಲದಷ್ಟು ಹೀಲಿಯಂ ಅನ್ನ ಇಟ್ಕೊಂಡಿದ್ದ ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರು ಆ ಒಂದು ಘಟನಾ ಸ್ಥಳದಲ್ಲಿ ಸೀಸ್ ಮಾಡಿದಾಗ ಅಲ್ಲೊಂದು ಚೀಲ ಪತ್ತೆ ಆಗುತ್ತೆ. ಚೀಲದಲ್ಲಿ ಅರ್ಧ ಚೀಲದಷ್ಟು ಹೀಲಿಯಂ ಪತ್ತೆ ಆಗಿದೆ.